ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ತುಂಬ ಜನ ಎಲ್ಲೋ ಬೋರ್ಡಲ್ಲಿ ಟೊಯೋಟಾ ಇನೋವಾ ಗಾಡಿ ಒಂದು 4 ಲಕ್ಷ ಬಜೆಟಲ್ಲಿ ಯಾರಾದರೂ ಹುಡುಕ್ತಿದ್ದಾರೆ ನೋಡಿ ವೀಕ್ಷಕರೇ. ಒಂದು ಡೀಸೆಲ್ ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ. ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ, ಕಂಡೀಷನ್ ಇರೋಂಥ ಒಂದು ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ, ಅಂದರೆ ಯೂಟ್ಯೂಬಲ್ಲಿ ನೋಡ್ತಿರೋಂಥವ್ರಿಗೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಗಾಡಿ ಅವ್ರದ್ದು. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ಈ ವಿಡಿಯೋ ಕೆಳಗಡೆ ಒಂದು ಫುಲ್ ಡೀಟೇಲ್ಸ್ ಇರೋಂಥ ವಿಡಿಯೋದ ಲಿಂಕ್ ಹಾಕಿರ್ತೀವಿ ವೀಕ್ಷಕರೇ. ಆ ಲಿಂಕ್ ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡ್ರೆ ಈ ವಿಡಿಯೋ ಓಪನ್ ಆಗುತ್ತೆ. ಆವಾಗ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್, ಓನರ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೀವು ಡೈರೆಕ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕಡೆದ ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಈ ನಂಬರ್ಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವ್ರ ಜೊತೆ ಸೇರಿ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಇನೋವಾ ಅಲ್ವಾ ಸರ್ ಸೇಲಿಗೆ? ಹಾಂ, ಟೊಯೋಟಾ ಇನೋವಾ ಸರ್. ಓಕೆ, ಎಲ್ಲೋ ಬೋರ್ಡಾ? ಹಾಂ, ಎಲ್ಲೋ ಬೋರ್ಡ್ ಸರ್. ಓಕೆ, ಎಷ್ಟು ಮಾಡಲು ಸರ್ ಅದು? ಅದು 2012 ಮಾಡಲ್ ಸರ್. ಓಕೆ, 2012 ಮಾಡಲು. ಓನರ್ ಎಷ್ಟು ಜನ? ಈಗ ನಾವು 4ನೇ ಓನರ್ ಸರ್. ಓಕೆ, ಡೀಸೆಲಾ? ಹಾಂ, ಡೀಸೆಲ್ ವೆಹಿಕಲ್ ಸರ್. ಓಕೆ, ಈಗ ಗಾಡಿದು FC ಇನ್ಸೂರೆನ್ಸು ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದಾವೆ ಸರ್? ಹಾಂ, ಎಲ್ಲ ರನ್ನಿಂಗ್ ಇದಾವೆ ಸರ್. ಇನ್ಶೂರೆನ್ಸ್ 1 ಮಂತ್ ಇದೆ ಸರ್. ಈಗ ಏಪ್ರಿಲ್ ಮೇದಾಗ ಇನ್ಶೂರೆನ್ಸ್ ಬರುತ್ತೆ ಸರ್. ಯಾರು ಪಾರ್ಟಿ ತೊಗೊಳ್ತಾರೋ ಅವ್ರು ಕಟ್ಕೋಬೋದು ಸರ್ ಅದನ್ನು. ಹಾಂ, ಓಕೆ. ಈಗ 6+1 7+1 ಸರ್ ಅದು? ಇದು 6+1 ಸರ್. ಓಕೆ, ಈಗ ಗಾಡೀಲಿ ಟೈರ್ ಪರ್ಸೆಂಟೇಜ್ ಎಲ್ಲ ಹೆಂಗಿದಾವೆ? 60% ಇದಾವೆ ಸರ್. ಓಕೆ, ಗಾಡಿ ಎಲ್ಲ ಕಂಡೀಷನ್ ಚೆನ್ನಾಗಿದೆಯಾ? ಎಲ್ಲ ಗುಡ್ ಕಂಡೀಷನ್ ಇದೆ ಸರ್. ಏನೂ ಕೆಲಸ ಏನೂ ಇಲ್ಲ ಸರ್ ಗಾಡಿಯಲ್ಲಿ. ಅಂದರೆ ಏನಾದರೂ ಬಂದು ಚೆಕ್ ಮಾಡಿ ಏನೇನು ಇಲ್ಲ ಸರ್. ಅದು ಬಂದು ಚೆಕ್ ಮಾಡಿ ತೊಗೊಳ್ಬೋದು ಸರ್ ಗಾಡಿ. ಅಂದರೆ ನೀವು ಹೇಳ್ತಿರೋದು ಇಂಟೀರಿಯರ್ಸು ಔಟ್ಸೈಡು ಎಲ್ಲ ಓಕೆ ಇದೆ? ಎಲ್ಲ ಓಕೆ ಇದೆ ಸರ್. ಗಾಡಿಯಲ್ಲಿ ಏನು ಕೆಲಸನೂ ಏನಿಲ್ಲ ಸರ್. ಮೊನ್ನೆನೇ ಸರ್ವಿಸಿಂಗ್ ಮಾಡಿಸಿದ್ದೀನಿ ಸರ್ ಅದು. ಹಾಂ, ಸರ್ವಿಸ್ ಟೋಟಲ್ ಎಲ್ಲ ಸರ್ವಿಸ್ ಮಾಡಿ. ಇದು ಯಾವುದು ಪ್ಯಾನಿಕ್ ಬಟನ್ನು GPS ಅವೆಲ್ಲ ಫಿಟ್ಟಿಂಗ್ ಆಗಿದೆ ಸರ್? ಹಾಂ, ಪ್ಯಾನಿಕ್ ಬಟನ್ನು GPS ಎಲ್ಲ ಇದೆ ಸರ್. ಓಕೆ, ಅಂದರೆ ಈಗ ತೊಗೊಂಡು ಯೂಸ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ ಹಂಗಾರೆ? ಹಾಂ, ಏನೂ ಸಮಸ್ಯೆ ಇಲ್ಲ ಸರ್. ಈಗ ಏನಾಗುತ್ತೆ ಅಂದರೆ ಅವರು ಇನ್ಶೂರೆನ್ಸ್ ಅಷ್ಟೇ ಕಟ್ಬೋದು ಸರ್. 1 ಮಂತ್ ಬಿಟ್ಟು ಈಗ ಮೇ ಅಲ್ಲಿ ಇನ್ಶೂರೆನ್ಸ್ ಇದೆ ಸರ್. ಹಾಂ, ಅದನ್ನಷ್ಟು ಕಟ್ಕೊಂಡು ಗಾಡಿ ಓಡಿಸ್ಬೋದು ಸರ್. ಈಗ ಎಲ್ಲ ರನ್ನಿಂಗ್ ಕಂಡೀಷನಲ್ಲೇ ಇದೆ ಸರ್ ಗಾಡಿ. ಓಕೆ. ಗಾಡಿ ಡ್ರೈವರ್ ಕಮ್ ಓನರ್ ನಾನೇ ವೆಹಿಕಲ್ ಓಡಿಸ್ತೀನಿ ಸರ್. ಯಾರು ಡ್ರೈವರ್ ಹತ್ರ ಅದು ಯಾರ ಕೈಯಲ್ಲೂ ಯೂಸ್ ಮಾಡಿದ್ದಿಲ್ಲ ಸರ್. ಒನ್ ಹ್ಯಾಂಡ್ ನಾವು ಒಬ್ಬೇ ಯೂಸ್ ಮಾಡಿರೋದು ಗಾಡಿ. ಓಕೆ, ಅಂದರೆ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಎಕ್ಸ್ಟ್ರಾ ಫಿಟ್ಟಿಂಗ್ ರಿವರ್ಸ್ ಕ್ಯಾಮ್ರಾ ಇದೆ ಸರ್. ಆಮ್ಯಾಗ ಆಂಡ್ರಾಯ್ಡ್ LED ಅದು ಇದೆ ಸರ್. LCD? ಹಾಂ, LCD ಇದೆ. ಆಮ್ಯಾಗ JBL ಎಲ್ಲ ಸ್ಪೀಕರ್ ಅದಾವೆ ಸರ್. ಎಲ್ಲ ಕ್ವಾಲಿಟಿ ಅದಾವೆ ಸರ್. ಓಕೆ, ಲೇಸರ್ ಇಂಟೀರಿಯರ್ ಇದೆ ಸರ್. ಲೇಸರ್ ಸೀಟ್ ಕವರ್ನು ಲೇಸರ್ದೇ ಇದೆ. ಓಕೆ ಸರ್. ಈಗ ಸದ್ಯಕ್ಕೆ ಹಂಗಾರೆ ಡಾಕ್ಯುಮೆಂಟ್ಸ್ ನಿಮ್ಮ ಕಡೆನೇ ಇದೆ ಒರಿಜಿನಲ್ಲು? ಎಲ್ಲ ಒರಿಜಿನಲ್ ನನ್ನ ಹತ್ರನೇ ಇದೆ. ಫೈನಾನ್ಸ್ ಏನಾದರೂ ಇದೆಯಾ ಗಾಡಿ ಮೇಲೆ? ಒಂದು ಸ್ವಲ್ಪ ಲೋನ್ ಇದೆ ಸರ್. ಆದರೆ ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್. ಅವ್ರಿಗೆ CC ಕಂಡೀಷನಲ್ಲಿ ಕೊಡ್ತೀನಿ ಸರ್. ಓಕೆ, ಈಗ ಫೈನ್ಗಳು ಆ ಥರ ಏನಾದರೂ ಇದಾವ? ಏನೂ ಇಲ್ಲ ಸರ್, ಏನೂ ಇಲ್ಲ. ಓಕೆ, ಎಲ್ಲಿದೆ ಸರ್ ಗಾಡಿದು? ಬೆಳಗಾವಿ ಸರ್. ಸಿಟಿಯಲ್ಲೇ ಇರೋದು ಸರ್. ಬೆಳಗಾವಿ ಸಿಟಿನಾ? ಸಿಟಿ ಸರ್. RPD ಕಾಲೇಜ್ ಹತ್ರ ಇರುತ್ತೆ ಸರ್ ಗಾಡಿ. ಓಕೆ, ಏನು ಹೇಳ್ತಿದೆ ಸರ್ ಗಾಡಿ ರೇಟು? ಅದು 4.60 ಹೇಳ್ತಾ ಇದ್ದೀನಿ ಸರ್. ಒಂದು ಸ್ವಲ್ಪ ಮುಂದೆ ಬಂದರೆ ಏನು ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್. 4,60,000 ಹೇಳ್ತಿದ್ದೀರಾ? ಹಾಂ. ಓಕೆ, ಬಂದಾಗ ಇನ್ನೂ ಕಡಿಮೆ ಆಗುತ್ತೆ? ಹಾಂ, ಕಡಿಮೆ ಆಗುತ್ತೆ ಸರ್. ಫಸ್ಟ್ ಪಾರ್ಟ್ ಇನ್ಶೂರೆನ್ಸ್ ಇದೆ ಸರ್. ಬಂಪರ್ ಟು ಬಂಪರ್ ಪ್ರೀಮಿಯಂ ಇನ್ಶೂರೆನ್ಸ್ ಇದೆ ಸರ್. ಶೋರೂಮಲ್ಲೇ ಮಾಡಿದ್ದಿರೋದೇ ಇದೆ. ಅದು ವ್ಯಾಲ್ಯೂಯೇಷನು ಜಾಸ್ತಿ ಇದೆ ಸರ್. 5.5 ಲಕ್ಷ ವ್ಯಾಲ್ಯೂಯೇಷನ್ ಇದೆ ಸರ್ ಗಾಡಿಗೆ. ಓಕೆ, ಅಂದರೆ ಇನ್ನೊಂದು ತಿಂಗಳಿದೆ ಅಂತ ಹೇಳಿದ್ರಿ? ಹಾಂ, ಇನ್ನು 1 ತಿಂಗಳಿದೆ ಸರ್. ಅವ್ರು ಯಾರು ತೊಗೋತಾರೋ ಅವ್ರ ಇನ್ಶೂರೆನ್ಸ್ ಅಷ್ಟು ಕಟ್ಕೋಬೇಕು ಸರ್. ಓಕೆ, ಈಗ ನಂಬರ್ ಇದೆ ಹಾಕಿಲ್ಲ ಸರ್, ಕಾಂಟ್ಯಾಕ್ಟ್ ನಂಬರು? ಹಾಂ, ಇದೇ ನಂಬರ್ ಇದೆ ಸರ್. ಸರಿ ಸರ್, ಓಕೆ. ಓಕೆ ಸರ್.